ಕನ್ನಡ ಚಿತ್ರರಂಗದಲ್ಲಿ ಕಾಂತಾರ ಹೆಸರು ಕೇಳಿದಾಗಲೇ ಪ್ರೇಕ್ಷಕರ ಮನಸ್ಸಿಗೆ ಬೇರೆಯದೇ ಉತ್ಸಾಹ ಮೂಡುತ್ತೆ. 2022ರಲ್ಲಿ ಬಿಡುಗಡೆಯಾದ ಮೊದಲ ಚಿತ್ರವು ಯಾವುದೇ ನಿರೀಕ್ಷೆಗಳಿಲ್ಲದೆ ಬೆಳ್ಳಿತೆರೆಗೆ ಬಂದು ದೇಶದಾದ್ಯಂತ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಚಲನವನ್ನ ಮೂಡಿಸಿತ್ತು. ಈಗ ಆ ಯಶಸ್ಸಿನ ನೆರಳಿನಲ್ಲಿ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಪ್ರೇಕ್ಷಕರ ಮನಸ್ಸಿನಲ್ಲಿ ಭಾರಿ ನಿರೀಕ್ಷೆಗಳನ್ನ ಮೂಡಿಸಿದೆ. ಈ ಚಿತ್ರ ಬಿಡುಗಡೆಯಾದ ನಂತರ ಪ್ರೇಕ್ಷಕರು ಮತ್ತು ವಿಮರ್ಶಕರು ನೀಡಿರುವ ಪ್ರತಿಕ್ರಿಯೆಗಳು, ಬಾಕ್ಸ್ ಆಫೀಸ್ನಲ್ಲಿ ಮಾಡಿದ ಸಾಧನೆಗಳು ಮತ್ತು ಮುಂದಿನ ದಿನಗಳಲ್ಲಿ ಚಿತ್ರವು ಸಾಧಿಸಬಹುದಾದ ಅಂಶಗಳನ್ನು ಇಲ್ಲಿ ಸಮಗ್ರವಾಗಿ ನೋಡೋಣ. ಕಾಂತಾರ ಚಾಪ್ಟರ್ 1 ಪೌರಾಣಿಕತೆ, ಭೂತಕೋಲ ಸಂಸ್ಕೃತಿ, ಗ್ರಾಮೀಣ ನಂಬಿಕೆಗಳು ಮತ್ತು ಮಾನವ ದೈವಿಕ ಸಂಘರ್ಷಗಳ ನಡುವೆ ಸಾಗುವ ಕಥಾನಕ. ರಿಷಬ್ ಶೆಟ್ಟಿ ಅವರು ಮತ್ತೊಮ್ಮೆ ನಿರ್ದೇಶಕರಾಗಿ ಹಾಗೆ ನಾಯಕರಾಗಿ ತಮ್ಮದೇ ಆದ ದೃಷ್ಟಿಕೋನವನ್ನ ತೆರೆಗೆ ತಂದಿದ್ದಾರೆ. ತಂತ್ರಜ್ಞಾನ, ಛಾಯಾಗ್ರಹಣ, ಹಿನ್ನೆಲೆ ಸಂಗೀತ ಮತ್ತು ಭೂಮಿ ಮನುಷ್ಯರ ಸಂಬಂಧವನ್ನ ಹಿಡಿದಿಡುವ ದೃಶ್ಯ ವೈಭವ ಸಿನಿಮಾದ ಹೈಲೈಟ್ ಆಗಿದೆ. ಪ್ರೇಕ್ಷಕರು ಹೇಳುವಂತೆ ಇದು ಕೇವಲ ಸಿನಿಮಾ ಅಲ್ಲ, ಒಂದು ಅನುಭವ. ಆದರೆ ಕೆಲ ವಿಮರ್ಶಕರು ಕಥೆಯ ಓಟದಲ್ಲಿ ಸ್ವಲ್ಪ ದೀರ್ಘತೆಯ ಅಂಶವಿದೆ, ಮೊದಲ ಭಾಗದ ಆತ್ಮೀಯ ಭಾವನೆಗಳಿಗಿಂತ ದೃಶ್ಯ ವೈಭವಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ, ಆದರೂ ಕ್ಲೈಮ್ಯಾಕ್ಸ್ನ ಭಾವನಾತ್ಮಕ ಸನ್ನಿವೇಶವು ಪ್ರೇಕ್ಷಕರಲ್ಲಿ ರೋಮಾಂಚನವನ್ನ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಚಿತ್ರವು ಬಿಡುಗಡೆಯಾದ ಮೊದಲ ದಿನವೇ ಭರ್ಜರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಸುಮಾರು 60 ಕೋಟಿ ಗಳಿಕೆ ಮಾಡಿದೆ ಅಂತ ವರದಿಯಾಗಿದೆ. ಇದು 2025ರ ಟಾಪ್ ಓಪನರ್ಗಳಲ್ಲಿ ಒಂದಾಗಿ ಹೆಸರು ಮಾಡಿದೆ. ಈ ಮೂಲಕ ರಜನಿಕಾಂತ್ ನಟಿಸಿರುವಂತಹ ಕೂಲಿ ಚಿತ್ರದ ಆರಂಭದ ದಾಖಲೆಯನ್ನು ಮುರಿದಿದೆ ಅಂತ ಟ್ರೇಡ್ ವರದಿಗಳು ಹೇಳ್ತಾ ಇದೆ. ಈ ಮೊದಲು ಬಿಡುಗಡೆಯಾಗಿದ್ದ ಕಾಂತಾರ ಸಿನಿಮಾದ ಆರಂಭ ಸಾಧಾರಣವಾಗಿದ್ರೂ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಗಳಿಕೆ ಮಾಡಿತ್ತು. ಆದ್ರೆ ಚಾಪ್ಟರ್ 1 ಮೊದಲ ದಿನದಿಂದಲೇ ಭರ್ಜರಿ ಗಳಿಕೆ ಮಾಡಿದೆ ಅನ್ನೋದೇ ವಿಶೇಷ. ಕಾಂತಾರ ಚಿತ್ರ ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣವಾಗಿತ್ತು. ಗ್ರಾಮೀಣ ಹಿನ್ನೆಲೆಯಲ್ಲಿ ಭೂತಕೋಲದ ನೈಜ ಚಿತ್ರಣ, ಭಾವನೆ, ಕತೆ, ಸಂಗೀತದ ಸಮತೋಲನದಿಂದ ಕೂಡಿತ್ತು. ಇದನ್ನ ಪ್ಯಾನ್ ಇಂಡಿಯಾ ಅಂತ ಮಾಡಿರಲಿಲ್ಲ. ಆದ್ರೆ ಕಾಂತಾರ ಚಾಪ್ಟರ್ 1 ಚಿತ್ರವನ್ನ ಪ್ಯಾನ್ ಇಂಡಿಯಾ ದೃಷ್ಟಿಕೋನದಿಂದ ನಿರ್ಮಾಣ ಮಾಡಲಾಗಿದೆ. ಬಜೆಟ್ ಕೂಡ ಹೆಚ್ಚಾಗಿದೆ. ಪೌರಾಣಿಕ ಜಗತ್ತನ್ನೇ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ತಾಂತ್ರಿಕ ವೈಭವ ಎಲ್ಲವೂ ಕೂಡ ಈ ಚಿತ್ರಕ್ಕೆ ಶ್ರೀಮಂತಿಕೆಯನ್ನ ತಂದುಕೊಟ್ಟಿದೆ. ಕಾಂತಾರ ಚಾಪ್ಟರ್ 1 ಚಿತ್ರವನ್ನ ನೋಡಿದ ಪ್ರೇಕ್ಷಕರ ಪ್ರತಿಕ್ರಿಯೆಗಳು ಎರಡು ರೀತಿಯಾಗಿದೆ. ಬಹುತೇಕರು ಇದು ಕೇವಲ ಸಿನಿಮಾ ಅಲ್ಲ, ದೈವಿಕ ಅನುಭವ. ರಿಷಬ್ ಶೆಟ್ಟಿ ಅವರ ದೃಶ್ಯಕಲೆ ಸಖತ್ತಾಗಿದೆ ಅಂತ ಹೊಗಳಿದ್ದಾರೆ. ಆದರೆ ಕೆಲವರು ಹೆಚ್ಚಿನ ನಿರೀಕ್ಷೆಯಿಂದ ಹೋದವರು ಕಥೆಯ ಆಳದಲ್ಲಿ ಅಷ್ಟೇನೂ ಹೊಸತನ ಕಂಡಿಲ್ಲ ಅಂತ ಟೀಕಿಸಿದ್ದಾರೆ. ಆದರೂ ಒಟ್ಟಾರೆ ಪ್ರೇಕ್ಷಕರ ಮಾತಿನಲ್ಲಿ ಮತ್ತೊಮ್ಮೆ ಚಿತ್ರಮಂದಿರದಲ್ಲಿ ನೋಡಬೇಕೆನಿಸುವಂತಹ ಸಿನಿಮಾ ಎನ್ನುವ ಅಭಿಪ್ರಾಯವೇ ಹೆಚ್ಚು. ಹಾಗಾಗಿ ಈ ಸಿನಿಮಾ ಹೆಚ್ಚು ಜನರಿಗೆ ಇಷ್ಟವಾಗಿದೆ. ಜನರು ಮೊದಲ ಚಿತ್ರವಾದ ಕಾಂತಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಎರಡೂ ಚಿತ್ರಗಳು ವಿಭಿನ್ನ ಸಮಯ, ವಿಭಿನ್ನ ಕಥಾ ಹಿನ್ನೆಲೆಯನ್ನ ಹೊಂದಿರೋದ್ರಿಂದ ನೇರ ಹೋಲಿಕೆ ಮಾಡಿದ್ರೆ ತಪ್ಪು ನಿರೀಕ್ಷೆ ಮೂಡುವ ಸಾಧ್ಯತೆ ಇದೆ. ವಿಮರ್ಶಕರ ಸಲಹೆಯಂತೆ ಇದನ್ನ ಬೇರೆ ಜಗತ್ತು, ಬೇರೆ ಅನುಭವ, ಇದು ಬೇರೆ ಸಿನಿಮಾ ಅಂತ ಅಂದುಕೊಂಡು ನೋಡಿದಾಗ ಸಿನಿಮಾ ಇಷ್ಟ ಆಗಬಹುದು. ಮೊದಲ ದಿನದ ಗಳಿಕೆಯಲ್ಲಿ ಕಾಂತಾರ ಚಾಪ್ಟರ್ 1 ಪಠಾಣ್ ಚಿತ್ರದ ಓಪನಿಂಗ್ ದಾಖಲೆಯನ್ನ ಸವಾಲು ಹಾಕುವ ಮಟ್ಟಕ್ಕೇರಿದೆ. ಆದರೆ ಕೆಜಿಎಫ್ ಚಾಪ್ಟರ್ 2 ದಾಖಲೆಯನ್ನ ಮುರಿಯಲು ಇನ್ನೂ ಸಾಕಷ್ಟು ದಿನಗಳ ನಿರಂತರ ಗಳಿಕೆ ಬೇಕು. ಟ್ರೇಡ್ ವಿಶ್ಲೇಷಕರ ಪ್ರಕಾರ ಸಿನಿಮಾದ ವರ್ಲ್ಡ್ ಆಫ್ ಮೌತ್ ಪಬ್ಲಿಸಿಟಿ ಬಲವಾಗಿ ಮುಂದುವರಿದರೆ ಅದು ಕೆಜಿಎಫ್ ಮಟ್ಟವನ್ನ ತಲುಪುವ ಸಾಧ್ಯತೆ ಇದೆ. ವಿಮರ್ಶಕರು, ಪಂಡಿತರು ಹೇಳುವಂತೆ ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್ನಲ್ಲಿ ಮುಂದಿನ ವಾರದಲ್ಲಿಯೂ ಕೂಡ ಬಲವಾಗಿ ನಿಲ್ಲಲಿದೆ. ವಿಶೇಷವಾಗಿ ಹಬ್ಬದ ಸಮಯವಿದ್ದು ಕುಟುಂಬ ಸಮೇತರಾಗಿ ಜನರನ್ನ ಸೆಳೆಯುವ ಸಾಮರ್ಥ್ಯ ಈ ಚಿತ್ರಕ್ಕಿದೆ. ಅಲ್ಲದೆ ಬಹುಭಾಷೆಯಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದ್ದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ವೇಗವಾಗಿ ಇರಲಿದೆ. ಈ ಚಿತ್ರ 500 ಕೋಟಿ ಕ್ಲಬ್ ತಲುಪುವುದು ಬಹುತೇಕ ಖಚಿತ. ಆದರೆ 1,000 ಕೋಟಿ ಗುರಿಯನ್ನ ತಲುಪುವುದು ಅದರ ನಿರಂತರ ಪ್ರದರ್ಶನದ ಮೇಲೆ ಅವಲಂಬಿತವಾಗಿರಲಿಕ್ಕಿದೆ. ಒಟ್ಟಾರೆಯಾಗಿ ಕಾಂತಾರ ಚಾಪ್ಟರ್ 1 ಒಂದು ದೃಶ್ಯ ವೈಭವದ ಶ್ರೀಮಂತ ಸಿನಿಮಾ. ಮೊದಲ ಭಾಗದಂತೆ ಮನಸ್ಸಿಗೆ ಆಳವಾಗಿ ತಟ್ಟುವ ನೈಜ ಕಥಾಹಂದರದ ಆತ್ಮ ಇಲ್ಲದಿದ್ರೂ ತಾಂತ್ರಿಕ ದೃಷ್ಟಿಯಿಂದ ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ
ಕನ್ನಡ ಚಿತ್ರರಂಗದ ಶಕ್ತಿಯನ್ನ ತೋರಿಸ್ತಾ ಇದೆ. ಜನರ ಮೆಚ್ಚುಗೆ, ಬಾಕ್ಸ್ ಆಫೀಸ್ ದಾಖಲೆಗಳು ಹಾಗೆ ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಲ್ಪಡುವ ಗಳಿಕೆಯನ್ನ ನೋಡಿದ್ರೆ ಈ ಚಿತ್ರವು ಕನ್ನಡ ಸಿನಿಮಾದ ಮತ್ತೊಂದು ಮೈಲುಗಲ್ಲು ಆಗಿ ಉಳಿಯುವುದರಲ್ಲಿ ಸಂಶಯವಿಲ್ಲ. ಈ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಸಿನಿಮಾನ ನೀವು ನೋಡಿದ್ದೀರಾ ಅನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಫಿಲ್ಮ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ